ಒಂಚೂರು ಕೆಮಿಕಲ್ಸ್ನ ಯೂಸ್ ಮಾಡಿದ್ರೆ ನಮ್ಮ ಬೆಳೆಯಿಂದ ಕೀಟಗಳನ್ನ ದೂರ ಇಡೋದು ಹೆಂಗೆ ಅಂತ ನಿಮ್ಗೆ ಗೊತ್ತಾ? ನಾವು ಇದನ್ನ ಯೋಚನೆ ಸಹ ಮಾಡಿಲ್ಲ. ಆದ್ರೆ ನಮ್ಮ ದೇಶದ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದ ಕೆಲವು ರೈತರು ಅವ್ರು ಬೆಳೀತಾ ಇರೋ ಬೆಳೆಗಳಲ್ಲಿರೋ ಕೀಟಗಳ ವಿರುದ್ಧ ಯುದ್ಧ ಮಾಡ್ತಾವ್ರೆ, ಯಾವುದೇ ತರ ವಿಷವಿಲ್ಲದೆ. ಅವ್ರು ಯಾವ ಮೆಥಡ್ ಯೂಸ್ ಮಾಡ್ತಾವ್ರೆ ಅಂತ ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಾದಿ ಡೈರಿ ಫಾರ್ಮ್ ಮಾತಾಡ್ತಾ ಇದ್ದೀನಿ. ಅವ್ರ ಜಮೀನಲ್ಲಿರೋ ಗಣಿಮೆಗಳೆಲ್ಲಾನು ಚೆಂಡು ಹೂವು ಮತ್ತೆ ಕಣಿಗೆಲೆ ಹೂವಿನ ಗಿಡಗಳನ್ನು ಅತಿ ಹೆಚ್ಚಾಗಿ ಹಾಕಿದ್ದಾರೆ. ಚೆಂಡು ಹೂವು ಕಣಿಗೆಲೆ ಹೂವು ಏನ್ ಮಾಡ್ತಾವೆ ಅಂದ್ರೆ ನಮ್ಮ ಜಮೀನಲ್ಲಿರೋ ಬೆಳೆನ ನಮ್ಮ ಕಾಣಿಸಿರೋ ಕಾವಲುಗಾರರಾಗಿ ಕೆಲಸ ಮಾಡ್ತವೆ. ಮನೆಯಲ್ಲಿರೋ ಸಕ್ಕರೆ ಬೆಲೆನ ಚೀಮಿಗಳು ಹೆಂಗ್ ಕಂಡಿಡಿದು ಅಟ್ಯಾಕ್ ಮಾಡ್ತಾವ, ಹಂಗೆ ನಮ್ಮ ಬೆಳೆಯಿಂದ ಬರೋ ಸುವಾಸನೆಯನ್ನ ಕೀಟಗಳು ವಾಸನೆ ಇಟ್ಬಿಟ್ಟು ನಮ್ಮ ಬೆಳೆನ ಅಟ್ಯಾಕ್ ಮಾಡ್ತವೆ. ಈ ಕೀಟಗಳು ಮೆಣಸಿನಕಾಯಿ, ಹತ್ತಿ ಮತ್ತೆ ಇತರ ಬೆಳೆಗಳಿಂದ ಬರ್ತಾ ಇರೋ ಸುವಾಸನೆಗಳಿಂದ ಆ ಬೆಳೆನ ಬೇಗ ಅಟ್ಯಾಕ್ ಮಾಡ್ತವೆ. ಅವಾಗ ನಮ್ಮ ಮಲ್ಲು ಸುತ್ತಿರೋ ಕಣಿಗೆಲೆ ಹೂವು ಮತ್ತೆ ಚೆಂಡು ಹೂವನ್ನ ಎಲ್ಲಿ ಗ್ಯಾಪ್ ಬಿಡಿದ್ರೆ ಒತ್ತಾಗಿ ಹಾಕ್ಬಿಟ್ರೆ ಅತಿ ಹೆಚ್ಚಾಗಿ ಗಾಳಿಯಲ್ಲಿ ಹೂಗಳ ಪರಿಮಳ ಬರುತ್ತೆ. ಕೀಟಗಳಿಗೆ ಬೆಲ್ಲ ಸಿಕ್ಕಿರೋ ಫೀಲ್ ಆಗ್ಬಿಟ್ಟು ಅವು ಹೂವಿನ ಗಿಡಗಳ ಮೇಲೆ ಅಟ್ಯಾಕ್ ಮಾಡ್ತವೆ. ಕೀಟಗಳು ನಮ್ಮ ಮೈನ್ ಬೆಳೆ ವಾಸನೆ ಕಂಡುಹಿಡಿಯೋದ್ರಲ್ಲಿ ವಿಫಲವಾಗ್ತವೆ, ನಮ್ಮ ಬೆಳೆ ಸೇಫ್ ಆಗುತ್ತೆ. ಇದನ್ನ ಸಿಂಪಲ್ ಆಗಿ ಕೀಟಗಳನ್ನ ಕಂಪ್ಯೂಸ್ ಮಾಡೋ ವಿಧಾನ ಅಂತಾನು ಹೇಳ್ಬೋದು. ಇದರಿಂದ ನಮಗೆ ಅಂತಲ್ಲ, ಜಗತ್ತಲ್ಲಿರೋ ಎಲ್ಲ ರೈತರಿಗೂ ರಾಸಾಯನಿಕ ಕೀಟನಾಶಕಗಳಿಂದ ಆಗ್ತಾ ಇರೋ ಪರಿಣಾಮ ಅಂದ್ರೆ ನಮ್ಮ ಮಣ್ಣಿನ ಆರೋಗ್ಯ ಕುಸಿತೈತೆ, ಮತ್ತೆ ನಾವು ಬೆಳೀತಾ ಇರೋ ಬೆಳೆಗಳಲ್ಲಿ ರೋಗ ಜಾಸ್ತಿ ಆಗ್ತೈತೆ. ಇದನ್ನೆಲ್ಲ ಕಮ್ಮಿ ಮಾಡ್ಬೇಕು ಅಂದ್ರೆ ಈ ಒಂದು ಮೆಥಡ್ ನ ಯೂಸ್ ಮಾಡಲೇಬೇಕು. ನಮ್ಮ ಗಾಂಧೀಜಿ ಕಾಲದ ರೈತರು ಹೇಳಿದ್ದಾರೆ ಅಹಿಂಸಾತ್ಮಕ ವ್ಯವಸಾಯ ಮಾಡಿ ಅಂತ. ಅಂದ್ರೆ ಅವುಗಳನ್ನ ಕೊಲ್ಬೇಡಿ, ನಮ್ಮ ಬೆಳೆಯಿಂದ ದೂರ ಬಿಡಿ ಅಂತ ಹೇಳಿದ್ದಾರೆ. ಅದೇಂಗೆ ಅಂದ್ರೆ ನಮ್ಮ ಹೊಲದ ಗಿಡಮೆ ಸುತ್ತೂರು ಹಾಕಿರೋ ಹೂವಿನ ಗಿಡನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಅವಾಗ ಯಾವುದೇ ತರ ರಾಸಾಯನಿಕ ಕೀಟನಾಶಕಗಳಿಗೆ ನಾವು ದುಡ್ಡು ಕೊಟ್ಟು ತಗೊಂಡ್ಬಂದು ನಮ್ಮ ಹೊಲಕ್ಕೆ ಸ್ಪ್ರೇ ಮಾಡಂಗಿರಲ್ಲ. ಅವಾಗ ಬೆಳೆಗೆ ಖರ್ಚು ಕಮ್ಮಿ ಆಗುತ್ತೆ, ನಮ್ಮ ಭೂಮಿ ಕೂಡ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ರೈತನಿಗೆ ಆದಾಯ ಕೂಡ ಜಾಸ್ತಿ ಆಗುತ್ತೆ. ಈ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ ಅಂದಂಗೆ ಹೇಳೋದು ಬರ್ತದೆ ಇವತ್ತು ಇಷ್ಟೇ.